ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ 4ನೇ ಅಧ್ಯಾಯ ಜಗತ್ತಿನ ಕೆಲವು ಪ್ರಾಚೀನ ನಾಗರಿಕತೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ನನ್ನ ತರಗತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ನಾವು 8ನೇ ತರಗತಿ 4ನೇ ಅಧ್ಯಾಯ ಜಗತ್ತಿನ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಈಗ ತಿಳ್ಕೊತಾ ಹೋಗೋಣ. ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಈಜಿಪ್ಟ್ ನಾಗರಿಕತೆಯಲ್ಲಿ ಪಿರಮಿಡ್ಗಳು ಪ್ರಮುಖವಾಗಿರ್ತವೆ. ಪಿರಮಿಡ್ಗಳನ್ನು ನಾವು ಈಜಿಪ್ಟ್ ನಾಗರಿಕತೆಯಲ್ಲಿ ಕಾಣ್ಬೋದಾಗಿದೆ. ಮತ್ತು ಇದ್ರ ಬಗ್ಗೆ ನೆಕ್ಸ್ಟ್ ಏನಪ್ಪ ಕ್ವಶನ್ ಆಗುತ್ತೆ ಅಂದರೆ, ಈಜಿಪ್ಟಿನ ನಾಗರಿಕತೆಯು ಯಾವ ನದಿಯ ಬಳಿ ಚಿಗುರೊಡೆಯಿತು ಅಂತ ಕ್ವಶನ್ ಆಗ್ಬೋದು. ಈಜಿಪ್ಟ್ನ ನಾಗರಿಕತೆಯು ಚಿಗುರೊಡೆದಿದ್ದು ನೈಲ್ ನದಿಯ ಬಳಿ ಈ ಈಜಿಪ್ಟ್ ನಾಗರಿಕತೆಯನ್ನು ನಾವು ಕಾಣ್ಬೋದಾಗಿದೆ. ಯಾವ ನದಿ ಅನ್ನೋದ್ರೆ ನೈಲ್ ನದಿ. ನೆನ್ಪಿಟ್ಕೊಳ್ಳಿ, ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ಬಳಿ ಚಿಗುರೊಡೆದಿರುತ್ತೆ. ನೆಕ್ಸ್ಟ್ ಏನು ಕ್ವಶನ್ ಕೇಳ್ಬೋದು ಇದ್ರ ಬಗ್ಗೆ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಕ್ಯಾಲೆಂಡರನ್ನು ಮೊದಲಿಗೆ ಪರಿಚಯಿಸಿದವರು ಕೂಡ ಈ ಈಜಿಪ್ಟಿಯನ್ನರೇ ಆಗಿರುತ್ತಾರೆ. ಮೊಟ್ಟ ಮೊದಲ ಬಾರಿಗೆ ಕ್ಯಾಲೆಂಡರನ್ನು ಯಾರು ಪರಿಚಯಿಸಿದರು ಅಂತ ಅನ್ನೋದಾದರೆ, ಮೊಟ್ಟ ಮೊದಲ ಬಾರಿಗೆ ಕ್ಯಾಲೆಂಡರನ್ನು ಪರಿಚಯಿಸಿದವರು ಈಜಿಪ್ಟರನ್ನು ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಈಜಿಪ್ಟಿಯನ್ನರು ಬಳಸುತ್ತಿದ್ದ ಚಿತ್ರ ಬರವಣಿಗೆಯನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ನಿಮಗೆ ಕ್ವಶನ್ ಆಗ್ಬೋದು. ಅದಕ್ಕೆ ಆನ್ಸರು, ಈಜಿಪ್ಟಿಯನ್ನರು ಬಳಸುತ್ತಿದ್ದ ಚಿತ್ರ ಬರವಣಿಗೆಯನ್ನು ಹೀರೋಗ್ಲೈಫಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಹೀರೋಗ್ಲೈಫಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಅಂತೇಳಿ ಕರೀತಾರೆ. ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಅದರಿಂದ ನೀಟಾಗಿ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏನಂತ ಕ್ವಶನ್ ಆಗ್ಬೋದು ಅಂದರೆ, ಈಜಿಪ್ಟಿಯನ್ನರು ಬಳಸುತ್ತಿದ್ದ ಚಿತ್ರ ಬರವಣಿಗೆಯನ್ನು ಏನೆಂದು ಕರೆಯುತ್ತಿದ್ದರು ಅಂತೇಳಿ ಕ್ವಶನ್ ಆಗ್ಬೋದು. ಹೀರೋಗ್ಲೈಫಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಅಂತೇಳಿ ಕರೀತಾ ಇದ್ರು. ನೆಕ್ಸ್ಟು ಈಜಿಪ್ಟಿಯನ್ನರ ಬಗ್ಗೆ ತಿಳ್ಕೊಳ್ಳೋದಾದರೆ, ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ಹಾಗೂ ಇಹ ಮತ್ತು ಪರಲೋಹಗಳ ಬಗ್ಗೆ ಅಪಾರ ನಂಬಿಕೆಯನ್ನು ಈಜಿಪ್ಟಿಯನ್ನರು ಹೊಂದಿದ್ದರು. ಈಜಿಪ್ಟಿಯನ್ನರು ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ಹಾಗೂ ಇಹ ಮತ್ತು ಪರಲೋಹಗಳ ಬಗ್ಗೆ ಇವರು ಅಪಾರ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಯಾರು? ಈಜಿಪ್ಟಿಯನ್ನರು ಮರಣದ ಬದುಕಿನ ಬಗ್ಗೆ ಇವರು ಅಪಾರ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ನೆಕ್ಸ್ಟ್, ಈಜಿಪ್ಟಿಯನ್ನರ ಬದುಕು ಮತ್ತು ಸಾವಿನ ದೈವ ಯಾರಾಗಿದ್ದರು ಅಂತ ಕ್ವಶನ್ ಆಗ್ಬೋದು. ಈಜಿಪ್ಟಿಯನ್ನರ ಬದುಕು ಮತ್ತು ಸಾವಿನ ದೈವ ಓಸಿರಸ್ ಆಗಿರ್ತಾನೆ. ಯಾರು? ಓಸಿರಸ್ ಅನ್ನೋದು ಈಜಿಪ್ಟಿಯನ್ನರ ಬದುಕು ಮತ್ತು ಸಾವಿನ ದೈವ ಆಗಿರ್ತಾನೆ. ಮರಣದ ನಂತರ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು. ಈಜಿಪ್ಟಿಯನ್ನರು ಮರಣದ ನಂತರ ಸಂರಕ್ಷಿಸಲ್ಪಟ್ಟ ಒಂದು ದೇಹವನ್ನು ಏನಂತ ಕರೀತಾ ಇದ್ರು ಅಂದರೆ ಮಮ್ಮಿ ಅಂತ ಹೇಳಿ ಕರೀತಾ ಇದ್ರು. ನೆಕ್ಸ್ಟ್ ಕ್ವಶನ್, ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಏನೆಂದು ಕರೆಯುತ್ತಾರೆ ಅಂತಲೂ ಕೂಡ ಕೇಳ್ಬೋದು. ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಫ್ಯಾರೋ ಎಂದು ಕರೆಯುತ್ತಿದ್ದರು. ಏನಂತ ಕರೀತಾ ಇದ್ರು? ಫ್ಯಾರೋ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು, ಈ ಫ್ಯಾರೋ ಅಂತಂದರೆ ಏನಪ್ಪ ಅಂದರೆ, ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತೇಳಿ ಆಗುತ್ತೆ. ಏನು? ಫ್ಯಾರೋ ಅಂದರೆ ಏನು ಅಂದರೆ ದೊಡ್ಡ ಮನೆಯಲ್ಲಿ ವಾಸ ಮಾಡುವಂತಹ ಒಬ್ಬ ಮನುಷ್ಯನನ್ನು ಅಂದರೆ ರಾಜನನ್ನು ಇವರು ಫ್ಯಾರೋ ಅಂತೇಳಿ ಕರೀತಾ ಇದ್ರು. ನೆಕ್ಸ್ಟು, ಐಕೋಸೋಸ್. ನೋಡಿ, ಇಲ್ಲಿ ಐಕೋಸೋಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಐಕೋಸೋಸ್ ಎಂದರೆ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟಿನ ಒಂದು ಜನಾಂಗ ಆಗಿರುತ್ತೆ. ಏನು? ಐಕೋಸೋಸ್ ಎನ್ನುವುದು ಅರೇಬಿಯಾದ ಅರೇಬಿಯಾ ದೇಶದ ಕುರಿ ಕಾಯುವ ಒಂದು ಬುಡಕಟ್ಟಿನ ಜನಾಂಗ ಆಗಿರುತ್ತೆ. ಇದು ಈಜಿಪ್ಟ್ ನಾಗರಿಕತೆಯ ಮೇಲೆ ಏನು ಮಾಡುತ್ತೆ?
ಅಟ್ಯಾಕನ್ನು ದಾಳಿಯನ್ನು ಮಾಡುತ್ತೆ. ಇದರಿಂದ ಈ ಐಕೋಸೋಸ್ ಜನಾಂಗದಿಂದ ಈ ಈಜಿಪ್ಟ್ ನಾಗರಿಕತೆ ಅಂತ್ಯವಾಗುತ್ತೆ. ಐಕೋಸೋಸ್ ಎಂದರೆ ಅರೇಬಿಯಾದ ಕುರಿ ಕಾಯುವ ಒಂದು ಬುಡಕಟ್ಟಿನ ಜನಾಂಗ ಆಗಿರುತ್ತೆ. ನೆಕ್ಸ್ಟು ಈಜಿಪ್ಟಿನ ಕೊನೆಯ ರಾಣಿ, ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಈಜಿಪ್ಟಿನ ಕೊನೆಯ ರಾಣಿ ಯಾರು ಅಂತಂದರೆ ಕ್ಲಿಯೋಪಾತ್ರ ಈಜಿಪ್ಟಿನ ಕೊನೆಯ ರಾಣಿಯಾಗಿರ್ತಾಳೆ. ಕ್ಲಿಯೋಪಾತ್ರಳನ್ನು ಸೋಲಿಸಿದವನು ಯಾರು ಅಂತೇಳಿ ಕ್ವಶನ್ ಆಗುತ್ತೆ. ಪಾತ್ರಳನ್ನು ಸೋಲಿಸಿದವನು ಆಗಸ್ಟಸ್. ಯಾರು? ಆಗಸ್ಟಸ್ ಎನ್ನುವವನು ಈ ಕ್ಲಿಯೋಪಾತ್ರಳನ್ನು ಸೋಲಿಸ್ತಾನೆ. ನೆಕ್ಸ್ಟು ಆಗಸ್ಟಸ್ ಅಲೆಕ್ಸಾಂಡರ್ನ ದಂಡನಾಯಕ ಆಗಿರ್ತಾನೆ. ಏನಾಗಿರ್ತಾನೆ ಆಗಸ್ಟಸ್? ಇವನು ಅಲೆಕ್ಸಾಂಡರ್ನ ಒಬ್ಬ ದಂಡನಾಯಕ ಆಗಿರ್ತಾನೆ. ಅಲೆಕ್ಸಾಂಡರಿಯ ನಗರವನ್ನು ನಿರ್ಮಿಸಿದವರು ಯಾರು ಅಂತೇಳಿ ಕ್ವಶನ್ ಆಗುತ್ತೆ. ಅಲೆಕ್ಸಾಂಡ್ರಿಯ ನಗರವನ್ನು ನಿರ್ಮಿಸಿದವರು ಟಾಲೆಮಿ. ಯಾರು? ಟಾಲೆಮಿ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿರುತ್ತಾನೆ. ಇದಿಷ್ಟು ಕೂಡ ನಾವು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ತಿಳ್ಕೊಬೋದಾಗಿದೆ. ಇದು ಜಗತ್ತಿನ ಪ್ರಮುಖ ಪ್ರಾಚೀನ ನಾಗರಿಕತೆಯಲ್ಲಿ ಈಜಿಪ್ಟ್ ನಾಗರಿಕತೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ನಾವು ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ತಿಳ್ಕೊತಾ ಹೋಗೋಣ. ನೆಕ್ಸ್ಟ್ ಎರಡನೇ ನಾಗರಿಕತೆ ಯಾವುದು ಅಂತಂದರೆ ಮೆಸೊಪೊಟೇಮಿಯಾ ನಾಗರಿಕತೆ. ಮೆಸೊಪೊಟೇಮಿಯಾ ನಾಗರಿಕತೆಯು ಮೊಳಕೆ ಒಡೆದಿದ್ದು ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವೆ. ಇದನ್ನ ಕೇಳ್ಬೋದು. ಮೆಸೊಪೊಟೇಮಿಯಾ ನಾಗರಿಕತೆಯು ಯಾವ ಎರಡು ನದಿಗಳ ನಡುವೆ ಕಂಡುಬರುತ್ತೆ ಅಂತೇಳಿ ಕೂಡ ಕ್ವಶನ್ ಆಗುತ್ತೆ. ಅದರಿಂದ ಇದನ್ನು ನೆನ್ಪಿಟ್ಕೊಳ್ಳಿ. ಈ ನಾಗರಿಕತೆಯು ಮೊಳಕೆ ಯಾವುದು? ಮೆಸೊಪೊಟೇಮಿಯಾ ನಾಗರಿಕತೆಯು ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವೆ ಕಂಡುಬಂದಿತ್ತು. ನೆಕ್ಸ್ಟ್ ಇದ್ರ ಬಗ್ಗೆ ಏನು ಕ್ವಶನ್ ಆಗ್ಬೋದು ಅಂದರೆ, ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ನದಿಗಳ ನಡುವಣ ನಾಡು ಎಂದು ಗ್ರೀಕರು ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ ಗ್ರೀಕರು ಅಂತಂದರೆ, ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಗ್ರೀಕರು ಏನೆಂದು ಕರೀತಿದ್ದಾರೆ ಅಂತಲೂ ಕೂಡ ಕ್ವಶನ್ ಕೇಳ್ಬೋದು. ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ನಾವು ನದಿಗಳ ನಡುವಿನ ನಾಡು ಅಂತೇಳಿ ಕರೀತಾರೆ. ಯಾವ್ಯಾವ ನದಿ ಅಂತಂದರೆ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವೆ ಈ ಮೆಸೊಪೊಟೇಮಿಯಾ ನಾಗರಿಕತೆ ಕಂಡುಬರುವುದರಿಂದ ಇದನ್ನು ನದಿಗಳ ನಡುವಿನ ನಾಡು ಅಂತೇಳಿ ಕರೀತಾರೆ. ನೆಕ್ಸ್ಟು ಮೆಸೊಪೊಟೇಮಿಯಾದಲ್ಲಿ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದರೆ ಸುಮೇರಿಯನ್ನರು. ಯಾರು ಅಭಿವೃದ್ಧಿಪಡಿಸ್ತಾರೆ ಅಂತಂದರೆ ಸುಮೇರಿಯನ್ನರು ಮೆಸೊಪೊಟೇಮಿಯಾದಲ್ಲಿ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದರು. ನೆಕ್ಸ್ಟು ಸುಮೇರಿಯನ್ನರು ಅಭಿವೃದ್ಧಿಪಡಿಸಿದ ಲಿಪಿಗೆ ಕ್ಯೂನಿಫಾರ್ಮ ಎಂದೇಳಿ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ತಿಳ್ಕೊಂಡ್ವಲ್ಲ ನಾವು, ಮೆಸೊಪೊಟೇಮಿಯಾದಲ್ಲಿ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದರೆ ಸುಮೇರಿಯನ್ನರು. ಈ ಸುಮೇರಿಯನ್ನರು ಅಭಿವೃದ್ಧಿಪಡಿಸಿದ ಒಂದು ಬರವಣಿಗೆಗೆ ನಾವು ಕ್ಯೂನಿಫಾರ್ಮ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಕ್ಯೂನಿಫಾರ್ಮ ಅಂತೇಳಿ ಕರಿತೀವಿ. ಸುಮೇರಿಯನ್ನರು ಅಭಿವೃದ್ಧಿಪಡಿಸಿದ ಲಿಪಿಗೆ ನಾವು ಕ್ಯೂನಿಫಾರ್ಮ ಲಿಪಿ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಏನು ಕ್ವಶನ್ ಆಗುತ್ತೆ ಅಂದರೆ, ಗ್ರೀಕರು ಮೆಸೊಪೊಟೇಮಿಯನ್ನು ಜಗ್ಗುರಾತ್ ಎಂದು ಕರೆದಿರುತ್ತಾರೆ. ಏನಂತ ಕರೆದಿರ್ತಾರೆ? ಜಗ್ಗುರಾತ್. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಗ್ರೀಕರು ಮೆಸೊಪೊಟೇಮಿಯಾವನ್ನು ಏನೆಂದು ಕರೀತಿದ್ದಾರೆ ಅಂದರೆ ಜಗ್ಗುರಾತ್ ಅಂತ ಹೇಳಿ ಕರೀತಿದ್ದಾರೆ. ನೆಕ್ಸ್ಟು ಸುಮೇರಿಯನ್ನರು ನಿರ್ಮಿಸಿದ ಗೋಪುರಕ್ಕೆ ಯಹೂದಿಗಳು ಬೇಬಲ್ ಗೋಪುರಗಳು ಅಂತೇಳಿ ಕರೆದಿದ್ದಾರೆ. ಈ ಸುಮೇರಿಯನ್ನರು ನಿರ್ಮಿಸಿದಂತಹ ಒಂದು ಗೋಪುರಕ್ಕೆ ಯಹೂದಿಗಳು ಏನಂತ ಕರೆದಿದ್ದಾರೆ ಅಂತಂದರೆ ಬೆಬೆಲ್ ಗೋಪುರಗಳು ಅಂತೇಳಿ ಕರೆದಿರುತ್ತಾರೆ. ನೆಕ್ಸ್ಟ್ ತಿಳ್ಕೊಳ್ಳೋದಾದರೆ, ತೂಗುವ ಉದ್ಯಾನವನ ಕಂಡುಬರುವುದು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ತೂಗುವ ಉದ್ಯಾನವನವನ್ನು ನಾವು ಎಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಆಗ್ಬೋದು. ಆದ್ದರಿಂದ ಈ ತೂಗುವ ಉದ್ಯಾನವನ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ನಾವು ಈ ತೂಗುವ ಉದ್ಯಾನವನವನ್ನು ಕಂಡು ಬರೋದಾಗಿದೆ. ನೆಕ್ಸ್ಟು
ಈ ಎರಡನೇ ನೆಬೂಕಡ್ನೆಝರ್ ಇರ್ತಾನೆ, ಇವನು ತನ್ನ ಪತ್ನಿಯ ಸಂತೋಷಕ್ಕಾಗಿ ತನ್ನ ಪತ್ನಿಯಾದಂತಹ ಅಮೈಟಿಸ್ಳ ಸಂತೋಷಕ್ಕಾಗಿ ತೂಗುವ ಉದ್ಯಾನವನವನ್ನು ಕಟ್ಟಿಸಿದನು. ನಾವು ಮೊದಲೇ ತೂಗುವ ಉದ್ಯಾನವನ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಕಂಡುಬರುತ್ತೆ ಅಂತ ತಿಳ್ಕೊಂಡ್ವಲ್ಲ, ಅದನ್ನು ಯಾರಪ್ಪ ಕಟ್ಟಿಸಿದ್ರು ಅಂತಂದರೆ ಎರಡನೆಯ ನೆಬೂಕಡ್ನೆಝರ್. ಯಾರ ನೆನಪಿಗಾಗಿ ಅಂತಂದರೆ ತನ್ನ ಪತ್ನಿಯ ಸಂತೋಷಕ್ಕಾಗಿ, ಅವಳ ಹೆಸರು ಅಮೈಟಿಸ್, ಇವಳ ನೆನಪಿಗಾಗಿ ಸಂತೋಷಕ್ಕಾಗಿ ಇವನು ತೂಗುವ ಉದ್ಯಾನವನವನ್ನು ಕಟ್ಟಿಸ್ತಾನೆ. ಎರಡನೆಯ ನೆಬೂಕಡ್ನೆಝರ್ ತನ್ನ ಪತ್ನಿಯ ಸಂತೋಷಕ್ಕಾಗಿ, ತನ್ನ ಪತ್ನಿಯ ಹೆಸರು ಅಮೈಟಿಸ್, ಇವಳ ಸಂತೋಷಕ್ಕಾಗಿ ತೂಗುವ ಉದ್ಯಾನವನವನ್ನು ಕಟ್ಟಿಸಿರುತ್ತಾನೆ. ನೆಕ್ಸ್ಟ್ ತಿಳ್ಕೊಳ್ಳೋದಾದರೆ, ಹಮ್ಮುರಬಿಯು ಸಂಹಿತೆಯಲ್ಲಿ ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಎಂಬುದು ಅವನ ವಾದವಾಗಿದೆ. ಈ ಹಮ್ಮುರಬಿಯ ವಾದ ಅಂತಂದರೆ ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು, ಇಲ್ಲಿ ಕಣ್ಣು ಆಗಿದೆ, ಹಲ್ಲು ಆಗಬೇಕಿದ್ದು, ಹಲ್ಲಿನ ಬದಲು ಹಲ್ಲು ಎಂಬುದು ಹಮ್ಮುರಬಿಯ ಒಂದು ವಾದ ಆಗಿರುತ್ತೆ. ನೆಕ್ಸ್ಟ್ ತಿಳ್ಕೊಳ್ಳೋದಾದರೆ, ಅಮೋರೈಟರ ಪ್ರಸಿದ್ಧ ದೊರೆ ಯಾರು ಅಂತಂದರೆ ಹಮ್ಮುರಬಿ. ಈ ಅಮೋರೈಟರ ಪ್ರಸಿದ್ಧ ದೊರೆ ಹಮ್ಮುರಬಿ ಆಗಿರ್ತಾನೆ. ಈ ಹಮ್ಮುರಬಿಯ ವಾದ ಏನು ಅಂತಂದರೆ ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಎಂಬುದು ಈ ಹಮ್ಮುರಬಿಯ ವಾದ ಆಗಿರುತ್ತೆ. ಇದಿಷ್ಟು ಕೂಡ ನಾವು ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾವು ನೆಕ್ಸ್ಟು ಇನ್ನು ಉಳಿದ ನಾಗರಿಕತೆಯ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಒಂದೇ ದಿನ ಎಲ್ಲ ಕ್ಲಾಸು ತಿಳಿಸಿದ್ರೆ ನಿಮಗೂ ವಿಡಿಯೋ ತುಂಬ ಲೆಂತಿ ಅನಿಸಿದ್ರೆ ನೋಡೋಕ್ಕೆ ಯಾರೂ ಇಷ್ಟಪಡಲ್ಲ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ 6 ನಾಗರಿಕತೆಗಳಿದೆ, ಅದರ ಬಗ್ಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇನ್ನೂ ಕ್ಲಾಸಸ್ ಬೇಕು ಅಂದರೆ, ಕ್ಲಾಸ್ ಏನಾದರೂ ನಾನು ಮಾಡಿರ್ತಕ್ಕಂಥ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.